ಲೋಕಾಯುಕ್ತ ಬಲೆಗೆ ಬಿದ್ದಂತ ಎಸಿಪಿ ಕೃಷ್ಣಮೂರ್ತಿ 30,000 ರೂಪಾಯಿ ಲಂಚ ಪಡೆಯುವಾಗಲೇ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಎಸಿಪಿ. ಭ್ರಷ್ಟ ಅಧಿಕಾರಿಗಳ ಮನೆ ಕದ ತಟ್ತಾ ಇರ್ತಾರೆ ಆಗಾಗ ಲೋಕಾಯುಕ್ತ ಅಧಿಕಾರಿಗಳು, ಅದು ಆರೋಪಗಳ ಮೇರೆಗೆ. ಆದ್ರೀಗ ರೆಡ್ ಹ್ಯಾಂಡ್ ಆಗಿ 30,000 ಲಂಚ ಪಡೆಯುವಾಗಲೇ ಎಸಿಪಿ ಲಾಕ್ ಆಗಿದ್ದಾರೆ. ಅವಧಿ ಮೀರಿ ಹೋಟೆಲ್ ತೆರೆದ ಸಂಬಂಧ ದೂರು ಇತ್ತು. ವಿಚಾರಣೆಗೆ ಕರೆದು 30,000 ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಲಂಚಕ್ಕೆ ಡಿಮ್ಯಾಂಡ್ ಲೋಕಾಯುಕ್ತಕ್ಕೆ ಹೋಟೆಲ್ ಸಿಬ್ಬಂದಿ ದೂರನ್ನ ಕೊಟ್ಟಿದ್ರು. ದೂರು ಸ್ವೀಕಾರ ಮಾಡಿದ ಲೋಕಾಯುಕ್ತ ಪೊಲೀಸರಿಂದ ಟ್ರ್ಯಾಪ್ ಮಾಡಲಾಗಿದೆ. ಚೇಂಬರ್ನಲ್ಲಿ ಲಂಚ ಪಡೆಯುವಾಗನೇ ಲೋಕ ಬಲೆಗೆ ಬಿದ್ದಿದ್ದಾರೆ ಕೃಷ್ಣಮೂರ್ತಿಯನ್ನ ಅರೆಸ್ಟ್ ಮಾಡಿದಂತ ಲೋಕಾಯುಕ್ತ ಪೊಲೀಸರು. ನೋಡಿ, ಪೊಲೀಸರು ಕೂಡ ಹೆಂಗೆಲ್ಲ ಡೀಲ್ ಮಾಡ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ತಾಜಾ ಉದಾಹರಣೆ. ಹೋಟೆಲ್ಗೆ ಇಂತಿಷ್ಟೇ ಟೈಮ್ ಇದೆ, ಅದಕ್ಕೂ ಜಾಸ್ತಿ ಹೋಟೆಲ್ ತೆರೆಯುವಂತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿತ್ತು. ಕರೆಕ್ಟ್ ಆಗಿ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿರ್ತಾ ಇತ್ತು. ಬಟ್ ಇಲ್ಲಿ ಡೀಲ್ ಕುದುರಿಸೋಕೆ ನೋಡಿದ್ದಾರೆ. 30,000ಕ್ಕೆ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ತದನಂತರದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ಹೋಟೆಲ್ನ ಮಾಲೀಕರು. ಆಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರೋದು ಎಸಿಪಿ ಕೃಷ್ಣಮೂರ್ತಿ. ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂಥದ್ದು. ಪೊಲೀಸರೇ ಲಾಕ್ ಆಗಿದ್ದಾರೆ. ಎಲ್ಲರೂ ಕೂಡ ಪೊಲೀಸರ ಬಳಿ ರಕ್ಷಣೆಗೆ ಹೋಗ್ತಾರೆ ಅಥವಾ ಕಾನೂನು ರಕ್ಷಣೆಗೆ ಅಂತೇಳಿ ಪೊಲೀಸರು ಇರ್ತಾರೆ. ಆದರೆ ಇಲ್ಲಿ ಕಾನೂನು ರಕ್ಷಣೆ ಮಾಡಬೇಕಾದವ್ರೆ ಬೇಲಿಯೇ ಎದ್ದು ಹೊಲ ಮೇಯ್ತು ಅಂತಾರಲ್ಲ, ಹಂಗಾಯ್ತು. ಇಲ್ಲಿ ಕಂಪ್ಲೇಂಟ್ ತೆಗೆದುಕೊಂಡು ವಿಚಾರಣೆ ಮಾಡಬೇಕಾದಂಥ ಪೊಲೀಸರೇ ಇಲ್ಲಿ ಲಂಚ ಪಡ್ಕೊಳ್ತಾರೆ. ಅಂದರೆ ಎಲ್ಲರೂ ಹಂಗಿರಲ್ಲ, ಬಟ್ ಕೆಲವ್ರು ಹಿಂಗಿರ್ತಾರೆ. ಅದಕ್ಕೆ ಇದು ಉದಾಹರಣೆ. ಸದ್ಯ ನೋಡಿ, ಎಸಿಪಿ ಕೃಷ್ಣಮೂರ್ತಿ ಅವ್ರನ್ನ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇದೇ ಫಸ್ಟಾ ಲಂಚ ತೆಗೆದುಕೊಂಡಿರೋದು? ಇದಕ್ಕೂ ಮುಂಚೆ ಕೂಡ ಇಂಥ ಡೀಲ್ಗಳಾಗಿದ್ದಾವ? ಎಷ್ಟು ಲಂಚ ತೆಗೆದುಕೊಂಡಿರ್ಬೋದು? ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತಾವೇ ಈಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ ಎಸಿಪಿ ಕೃಷ್ಣಮೂರ್ತಿ. ನೋಡಿ, ಬೆಂಗಳೂರಿನ ಮಲ್ಲೇಶ್ವರಂ ಉಪವಿಭಾಗದ ಎಸಿಪಿ ತಗಲಾಕೊಂಡಿರೋದು ಹೋಟೆಲ್ ಮಾಲೀಕರಿಂದ ಲಂಚ ಪಡಿತಾ ಇದ್ದಾಗಲೇ 30,000 ರೂಪಾಯಿ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ತದನಂತರದಲ್ಲಿ ಆ ಹೋಟೆಲ್ ಮಾಲೀಕರು ಹೋಗಿ ಲೋಕಾಯುಕ್ತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಹೀಗೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎಸಿಪಿ ಕೃಷ್ಣಮೂರ್ತಿ ಅಂತ. ಹೀಗಾಗಿ ನೀವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾವು ಲಾಕ್ ಮಾಡ್ತೀವಿ ಎಂದಿದ್ರು. ಸದ್ಯಕ್ಕೆ ಈಗ ಲಾಕ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಅನೇಕ ಭಾಗಗಳಲ್ಲಿ ರೇಡ್ ಮಾಡಿದ್ದನ್ನ ನೋಡಿದ್ವಿ. ಈಗ ರೆಡ್ ಹ್ಯಾಂಡ್ ಆಗಿ ಎಸಿಪಿ ಕೃಷ್ಣಮೂರ್ತಿನೇ ತಗಲಾಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ತನಿಖೆ ನಡೀತಾ ಇದೆಯಾ, ಹೇಗೆ? ಸೌಖ್ಯ, ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಹಲವು ಭ್ರಷ್ಟ ಅಧಿಕಾರಿಗಳಿಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಬಿಸಿಯನ್ನ ಮುಟ್ಟಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಮಲ್ಲೇಶ್ವರಂನ ಎಸಿಪಿ ಆಗಿರುವಂತಹ ಕೃಷ್ಣಮೂರ್ತಿ ಅವರ ಸರದಿ ಆಗಿತ್ತು. ಯಾಕಂತ ಹೇಳಿದ್ರೆ ಆ ಒಂದು ವ್ಯಾಪ್ತಿಯಲ್ಲಿ ಅವಧಿಗೂ ಮೀರಿದ ಹೋಟೆಲ್ಗಳು ಕೆಲಸವನ್ನ ಮಾಡ್ತಾ ಇದ್ರು, ಅಂದ್ರೆ ಊಟವನ್ನ ಸಪ್ಲೈ ಮಾಡುವಂತದ್ದು. ಹಾಗಾಗಿ ಅದಕ್ಕೆ ಪರ್ಮಿಷನ್ ಅನ್ನ ಕೊಡ್ಬೇಕಂದ್ರೆ ಹೆಚ್ಚುವರಿಯಾಗಿ ಹಣವನ್ನ ಕೊಡಬೇಕು ಅಂತ ಹೇಳಿ ಹೋಟೆಲ್ ಮಾಲೀಕರಿಗೂ ಕೂಡ ಇವರು ಬೆದರಿಕೆಯನ್ನ ಹಾಕಿದ್ರು. ಅದರಂತೆ ಕೂಡ 30,000 ರೂಪಾಯಿನ ಕೊಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರು ಕೂಡ ಮಾತುಕತೆ ಆಗಿತ್ತು. ಇವತ್ತು ಹಣವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕೂ ಹಣ ಕೊಡೋದಕ್ಕೂ ಮುಂಚೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಅವರ ಚೇಂಬರ್ ನಲ್ಲಿ ಹಣ ಕೊಡುವಂತಹ ಸಂದರ್ಭದಲ್ಲಿ ಈ ಲೋಕಾಯುಕ್ತ ಅಧಿಕಾರಿಗಳು ಕೂಡ ರೆಡ್ ಹ್ಯಾಂಡ್ ಆಗಿ ಹೋಗ್ತಾರೆ. ಹಣವನ್ನು ಪಡೆದುಕೊಳ್ಳುವಂತಹ ವೇಳೆಯಲ್ಲಿ ಕೂಡ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕವಾಗಿ ಸಮಾಜ ಸೇವಕರಾಗಿ ಕೆಲಸ ಮಾಡಬೇಕು, ಜನಸ್ನೇಹಿ ಪೊಲೀಸರು ಅಂತ ಹೇಳ್ತಾರೆ. ಆದ್ರೆ ಹಣದ ಆಸೆಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಈ ಪೊಲೀಸ್ ಅಧಿಕಾರಿಗಳೇ ಸಾಕ್ಷಿ ಅಂತ ಹೇಳ್ಬೋದು. ಸದ್ಯ ಈಗ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮುಂದುವರಿಸಿದ್ದಾರೆ. ಇದೇ ರೀತಿಯಾಗಿ ಸಾಕಷ್ಟು ಕಡೆ ಹಣಕ್ಕೆ ಡಿಮ್ಯಾಂಡ್ ಮಾಡುವಂತಹ ಪ್ರವೃತ್ತಿಗಳನ್ನ ಪೊಲೀಸರು ಬೆಳೆಸ್ಕೊಂಡಿದ್ದಾರೆ. ಕೆಲವರು ದೂರುಗಳನ್ನು ಕೊಡ್ತಾರೆ, ಒಂದಷ್ಟು ಜನ ದೂರನ್ನ ಕೊಡೋದಿಲ್ಲ. ಹಾಗಾಗಿ ದೂರು ಕೊಟ್ಟಂತವರ ವಿರುದ್ಧ ಕಾರ್ಯಾಚರಣೆ ಮಾಡಿದಾಗ ಈ ರೀತಿಯಲ್ಲಿ ಆಗ್ತಾ ಇರುವಂತಹದ್ದು ಸತ್ಯ. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.